ಖಂಡಿಸುವಂಥ ವಿಚಾರ ಇದು. ಯಾಕಂದರೆ ಸಮಾಜದ ಪ್ರಮುಖರು ಹಾಗೂ ಸದಾ ಬಡವರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ, ನಮ್ಮ ಸಮಾಜದವರು ಬೆಳೀತಾ ಇರತಕ್ಕಂಥ ವ್ಯಕ್ತಿನ ಇವರು ಟಾರ್ಗೆಟ್ ಮಾಡಿ ಅವ್ರ ವೈಯಕ್ತಿಕ ಚಾರಿತ್ರ್ಯ ಹಾಳು ಮಾಡೋದಿರ್ಬೋದು ಅಥವಾ ಅವ್ರ ಕುಟುಂಬನ ಟಾರ್ಗೆಟ್ ಮಾಡೋದು ಇದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತು ನಾವು ಏನು ಅಪ್ಪತ್ತಾಯ ಮಾಡ್ತಿದ್ವಿ ಅಂತಂದರೆ ಅವ್ರ ಮೇಲೆ FIR ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕು ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕಂತೇಳಿ ನಾವು ಇವತ್ತು ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು MJ ನಾಯ್ಕ ಅಂತ, ತಾಲೂಕು ನಾಮದಾರಿ ಸಂಘದ ಸದಸ್ಯರಿದ್ದೇನೆ ಮತ್ತು ರಾಜ್ಯ ಆನೆಯಿಡಿಗರ ಸಂಘದ ಸದಸ್ಯರು ಇದ್ದೇನೆ. ಇಲ್ಲಿ ಒಂದು ವಿಚಾರ ಏನು ಬರುತ್ತೆ ಅಂದರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಉಗಿಳಿದ್ರೆ ಹಾಳಾಗುತ್ತೆ, ನುಗ್ಗಿದ್ರೆ ಸುಡ್ತದೆ ಅಂತಾರೆ. ಈ ತಾಲೂಕು BJP ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ತಿಮ್ಮಪ್ಪ ಮಡಿವಾಳರವರು ಹೇಳುವ ಸ್ಟೇಟ್ಮೆಂಟ್ಗಳೆಲ್ಲ ನೋಡಿದರೆ, ವ್ಯಕ್ತಿಗತವಾಗಿ ಇವರು ವ್ಯಕ್ತಿತ್ವವನ್ನು ತೇಜೋವಧೆ ಮಾಡ್ತಕ್ಕಂಥದ್ದು ನೋಡಿದರೆ, ಇವರು ಒಬ್ಬರು ಹಿಂದುಳಿದ ವರ್ಗದಲ್ಲ ಹಾಕ್ಕೊಂಡು ಇವರು ಈ ರೀತಿ ಸ್ವಬುದ್ಧಿಯಿಂದ ಇವ್ರು ಹೇಳ್ತಾರೋ ಅಥವಾ ಯಾವುದೋ ಕುಮ್ಮಕ್ಕಿನಿಂದ ಈ ರೀತಿ ಈ ನಮ್ಮ ಒಬ್ಬ ಎಲ್ಲ ಯಾವ ಪಕ್ಷ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಶೋಷಿತರ ಪರವಾಗಿ ಹೋರಾಟ ಮಾಡ್ಕೊಳ್ತಾ ಬಂದಿರತಕ್ಕಂಥ ವಸಂತ ನಾಯ್ಕರ ಬಗ್ಗೆ ವೈಯಕ್ತಿಕವಾಗಿ ಅಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿರೋದು ಅಕ್ಷಮ್ಯ ಅಪರಾಧ ಆಗಿರ್ತದೆ. ಈ ಸಂಬಂಧ ನಾವು ಇವತ್ತು